ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಮತ್ತೊಂದು ಸಾರಿ ವಂದಿಸುತ್ತೇನೆ. ಹಲ್ಲೆಲೂಯ. ನನ್ನ ದೇವರು ಪರಿಶುದ್ಧನು. ಹಲ್ಲೆಲೂಯ. ನಮ್ಮ ದೇವರು ಪರಿಶುದ್ಧನು. ಆತನು ಪರಿಶುದ್ಧವಾದ ಹಸ್ತದಿಂದ, ಆ ಪರಿಶುದ್ಧವಾದ ಹಸ್ತವು ನಮ್ಮ ಮೇಲೆ ಚಾಚಿದಾಗ ನಮಗೆ ಬಿಡುಗಡೆವಾಗುತ್ತವೆ. ಹಲ್ಲೆಲೂಯ. ಆ ಪರಿಶುದ್ಧವಾದ ಹಸ್ತವನ್ನು ನಮ್ಮ ಮೇಲೆ ಚಾಚುವಾಗ ಬಿಡುಗಡೆವಾಗುತ್ತವೆ. ಪ್ರೈಸ್ ದ ಲಾರ್ಡ್. ಬಿಡುಗಡೆ ಆಗುತ್ತದೆ. ಹಲ್ಲೆಲೂಯ. ಹೋಲಿ ಗೋಸ್ಟ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಬಿಡುಗಡೆ ನಾಯಕನು. ಆತನು ನಮಗೆ ತಂದೆಯಾಗಿದ್ದಾನೆ, ದೇವರಾಗಿದ್ದಾನೆ. ಆತನು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮ್ಮ ಜೊತೆಗಾರನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ನಮ್ಮ ಜೊತೆಗಾರನಾಗಿದ್ದಾನೆ. ಅದಕ್ಕಾಗಿ ಆತನಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸೋಣ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ಪರಿಶುದ್ಧನು. ಯೇಸು ಕ್ರಿಸ್ತನು ಪರಿಶುದ್ಧನು. ಹಲ್ಲೆಲೂಯ. ಹೋಲಿ ಗೋಸ್ಟ್. ಹಲ್ಲೆಲೂಯ. ಇಲ್ಲೊಂದು ವಾಕ್ಯ ಓದಿಕೊಳ್ಳೋಣ. ಹಲ್ಲೆಲೂಯ. ಲೂಕ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 35ನೇ ವಚನದಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ದೇವರು ನಮ್ಮನ್ನು ಬಿಡುಗಡೆ ಮಾಡುವ ದೇವರು. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆ ವಾಕ್ಯ ಯೇಸು ಕ್ರಿಸ್ತನು ಮಾಡಿರುವ ಅದ್ಭುತ ಕಾರ್ಯಗಳನ್ನು ನೋಡಿರಿ. ಇವತ್ತು ಅನೇಕರು ಕುರುಡರಿದ್ದಾರೆ. ಹಲ್ಲೆಲೂಯ. ಅವರಿಗೆ ಸತ್ಯ ತಿಳಿಬೇಕು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸತ್ಯವನ್ನು ತಿಳಿದಿದ್ದರೆ ಆ ಸತ್ಯವೇ ನಮಗೆ ಬಿಡುಗಡೆ ಮಾಡುತ್ತದೆ. ಹಲ್ಲೆಲೂಯ. ನಾವು ಸತ್ಯ ನಮಗೆ ಬಿಡುಗಡೆ ಮಾಡುತ್ತದೆ. ಪ್ರೈಸ್ ದ ಲಾರ್ಡ್. ಆತನು ಯೆರಿಕೋಮಿನ ಸಮೀಪಕ್ಕೆ ಬಂದಾಗ ದಾರಿಯ ಮಗ್ಗಲಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಕುರುಡನು ಗುಂಪಾಗಿ ಹೋಗುತ್ತಿದ್ದ ಜನರು ಶಬ್ದವನ್ನು ಕೇಳಿ ಇದೇನು ಎಂದು ವಿಚಾರಿಸಿ ಅವನಿಗೆ ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಾ ಇದ್ದಾನೆ ಎಂದು ತಿಳಿಸಿದಾಗ ಅವನು ಯೇಸುವೇ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿಕೊಂಡನು. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ನಿಮ್ಮ ಮಧ್ಯದಿಂದಾಗಲಿ, ನಿಮ್ಮ ದಾರಿಯ ಮಗ್ಗಲಿಂದಾಗಲಿ ಯೇಸು ಈ ಹೊತ್ತು ಬರ್ತಾ ಇದ್ದಾನೆ. ಹಲ್ಲೆಲೂಯ. ಆಗ ಅಲ್ಲಿ ನೋಡಿರ್ಬೋದು ಅನೇಕರು ಕುರುಡರಿರ್ಬೋದು. ಹಲ್ಲೆಲೂಯ. ಆದರೆ ಆ ಒಬ್ಬನೇ ಕುರುಡನು ಮಾತ್ರ ಆ ಯೇಸುವಿಗೆ ಕೂಗಿದನು. ಹಲ್ಲೆಲೂಯ. ಆ ಭಿಕ್ಷೆ ಬೇಡುತ್ತಿದ್ದ ಕುರುಡನು ದಾರಿ ಮಗ್ಗಲಲ್ಲಿ ಕೂತಿದ್ದನು. ಅದೇ ಮಾರ್ಗವಾಗಿ ಯೇಸು ಹೋಗುತ್ತಾ ಇದ್ದಿದ್ರು. ಹಲ್ಲೆಲೂಯ. ಹಲ್ಲೆಲೂಯ. ಆ ಮಾರ್ಗವಾಗಿ ಯೇಸು ಹೋಗುತ್ತಾ ಇರುವಾಗ ಆತನು ಶಬ್ದವನ್ನು ಕೇಳಿ, ಇದು ಏನು, ಯಾವ ಶಬ್ದವಿದು, ಯಾಕೆ ಇಷ್ಟು ಶಬ್ದ ಬರ್ತಾ ಇದೆ ಅಂತ ಕೇಳುವಾಗ ಪಕ್ಕದವನನ್ನು ಕೇಳಿದಾಗ ಅಲ್ಲಿ ಪಕ್ಕದವನು ಹೇಳ್ತಾನೆ, ಅವನ ನೆರೆಯವರನ್ನು ಹೇಳುತ್ತಾನೆ, ಈ ಮಾರ್ಗವಾಗಿ ಯೇಸು ಹೋಗುತ್ತಾ ಇದ್ದಿದ್ದಾರೆ ಅಂತ ಹೇಳುವಾಗ ಅವನು ತಟ್ಟನೆ ಎದ್ದು, ಯೇಸುವೇ, ಗುರುವೇ, ನನ್ನನ್ನು ಕರುಣಿಸು ಎಂದು ಕೂಗಿದನು. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನೀವು ಸಹ ಕೂಗುವಾಗ ಯೇಸು ನಿಂತುಕೊಳ್ಳುವರಾಗಿದ್ದಾರೆ. ಆವತ್ತು ಆ ಕುರುಡನೇ ಕೂಗಿದರೆ ನಿಂತುಕೊಳ್ಳೋಣಂತಲ್ಲ, ನೀನು ಸಹ ಕೂಗುವಾಗ ಯೇಸು ನಿಂತುಕೊಂಡು ನಿನ್ನ ಸಮಸ್ಯೆಗೆ ನಿನ್ನ ಪರಿಹಾರವನ್ನು ಕೊಡುವಂಥ ದೇವರಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಜೀವವಾಗಿದ್ದಾರೆ. ಆವತ್ತು ಈ ಲೋಕಕ್ಕೆ ಬಂದು ಮಾಡಿರುವ ಅದ್ಭುತ ಕಾರ್ಯಗಳನ್ನು ಈ ಹೊತ್ತು ಸಹ ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಈ ಹೊತ್ತು ಸಹ ಮಾಡುವ ದೇವರಾಗಿದ್ದಾರೆ. ಯೇಸು ಕ್ರಿಸ್ತನು ಅದ್ಭುತ ಮಾಡುವ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನು ಅಷ್ಟೇ ಅಲ್ಲ, ನಮಗೆ ಮಕ್ಕಳಾಗುವ ಅಧಿಕಾರ ದೇವರು ಕೊಟ್ಟಿದ್ದಾನೆ. ನಾವು ತಂದೆಗೆ ಯಾವ ರೀತಿ ಕೇಳುತ್ತೇವೋ
ಅದೇ ಪ್ರಕಾರ ಯೇಸು ಕ್ರಿಸ್ತನನ್ನು ಕೇಳುವರಾಗಿರಬೇಕು, ಯೇಸು ಕ್ರಿಸ್ತನನ್ನು ಹುಡುಕುವರಾಗಿರಬೇಕು. ಯೇಸು ಕ್ರಿಸ್ತನನ್ನು ಹುಡುಕುವಾಗ ಪರಲೋಕದಿಂದ ನಿಮಗೆ ಸಹಾಯ ಬರುತ್ತದೆ. ಹಲ್ಲೆಲೂಯಾ. ಹಾಗೇನಿಲ್ಲ, ಅಯ್ಯೋ ನನಗೆ ಬೈಬಲ್ ಓದೋಕ್ಕೆ ಸ್ವಲ್ಪ ಬರುತ್ತೆ, ನನಗೆ ಚೆನ್ನಾಗಿ ಬರಲ್ಲ ಅಂತೇನಿಲ್ಲ. ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಪವಿತ್ರಾತ್ಮನು ಸಹಾಯ ಮಾಡುವಾಗ ನೀವು ಪರ್ಫೆಕ್ಟ್ ಆಗಿ ಬೈಬಲ್ ಓದುವಂತೆ ದೇವರು ಕೃಪೆ ಕೊಡುತ್ತಾನೆ. ಹಲ್ಲೆಲೂಯಾ. ಅಷ್ಟೇ ಅಲ್ಲ, ದೇವರ ವಾಕ್ಯ ಇನ್ನೊಬ್ಬರಿಗೆ ಸಾರೋದಕ್ಕೆ ನಿಮಗೆ ನಾಚಿಕೆ ಬರ್ತಾ ಇದ್ರೆ ಆ ಪರಿಶುದ್ಧ ಆತ್ಮನನ್ನು ಕೇಳಿಕೊಳ್ಳಿರಿ. ಪರಿಶುದ್ಧ ಆತ್ಮನೇ, ನನಗೆ ಇದು ನಾಚಿಕೆ ಬರಬಾರದು, ನಾನು ನನ್ನ ತಂದೆ ಮಾಡಿರುವುದು ಎಲ್ಲವನ್ನು ಓದಿಕೊಂಡು ನಾನು ಇನ್ನೊಬ್ಬರಿಗೆ ತಿಳಿಸಬೇಕು. ನನಗೆ ಸಹಾಯ ಮಾಡು, ನನಗೆ ಕೃಪೆ ಕೊಡು, ನನಗೆ ಬಲಪಡಿಸು, ನಾನು ಬಲಹೀನನು ಎಂದು ಕರೆಯಿರಿ. ಹಲ್ಲೆಲೂಯಾ. ನಾನು ಬಲಹೀನನು, ಯೇಸುವೇ ನಿನ್ನ ಬಲದಿಂದ ನನ್ನನ್ನು ತುಂಬು ಎಂದು ಕೇಳಿರಿ. ಯೇಸು ನಿಮ್ಮನ್ನು ತನ್ನ ಬಲದಿಂದ ತುಂಬುತ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಕುರುಡನಿಗೆ ಮಾಡಿರುವ ಅದ್ಭುತಗಳನ್ನು ನೋಡಿರಿ. ಇವತ್ತು ಅನೇಕರು ಕುರುಡರಾಗಿದ್ದಾರೆ. ಹಲ್ಲೆಲೂಯಾ. ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಅಯ್ಯೋ, ಅವರಿಗಾಗಿ ಒಂದು ಹಾಸ್ಟೆಲ್ ಇದೆ, ಅವರಿಗಾಗಿ ಒಂದು ಸ್ಕೂಲ್ ಇದೆ, ಅದು ಸಾಲದು. ಅದು ನಿಜವಾದ ಬಿಡುಗಡೆವಲ್ಲ. ನಿಜವಾದ ಬಿಡುಗಡೆ ಯಾವುದು ಗೊತ್ತಾ? ಕರ್ತನಲ್ಲಿ ಭರವಸೆ ಇಟ್ಟು ಪ್ರಾರ್ಥನೆ ಮಾಡಿರಿ. ಅವನಿಗೂ ಸಹ ಕಣ್ಣು ಬಂದು ಅವನು ಈ ಲೋಕ ನೋಡಿ ಅವನು ದೇವರ ನಾಮ ಮಹಿಮೆ ಪಡಿಸುವನಾಗಬೇಕು. ಹಲ್ಲೆಲೂಯಾ. ಅವನು ದೇವರ ನಾಮ ಮಹಿಮೆ ಪಡಿಸುವನಾಗಿರಬೇಕು. ದೇವರ ಮಾಡಿರುವ ಸಾಕ್ಷಿಯನ್ನು ಅನೇಕ ದೇಶಕ್ಕೆ ಅವನು ಹಂಚುವನಾಗಿರಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನೇ, ಈ ಮಗನು ಕುರುಡನಾಗಿದ್ದಾನೆ, ಈ ಮಗನ ಕಣ್ಣುಗಳನ್ನು ನೀನು ತೆರಿ. ಈ ಮಗನು ಸಾಕ್ಷಿಯಾಗಿ ನಿಲ್ಲಬೇಕು. ಈ ಮಗನು ಅನೇಕರಿಗೆ ನೀನು ಮಾಡಿರುವ ಸಾಕ್ಷಿಗಳನ್ನು ಹೇಳಬೇಕೆಂದು ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ದೇವರು ಅವನನ್ನು ಕಣ್ಣು ಕೊಟ್ಟಿದರೆ ಅವನು ಅನೇಕರ ಮುಂದೆ ಹೋಗಿ ಸಾಕ್ಷಿ ಹೇಳುತ್ತಾನೆ. ಪ್ರೈಸ್ ದ ಲಾರ್ಡ್. ಅನೇಕರ ಮುಂದೆ ಹೋಗಿ ಅವನು ದೇವರ ನಾಮವನ್ನು ಮಹಿಮೆ ಪಡಿಸುವನಾಗಿರ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಒಂದೊಂದು ವಚನಗಳನ್ನಿಟ್ಟು ಒಂದೊಂದು ರೋಗಿಗಾಗಿ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ರೆ ದೇವರು ಖಂಡಿತವಾಗಿ ಆ ಅದ್ಭುತಗಳನ್ನು ನಡೆಸುತ್ತಾನೆ. ದೇವರು ಖಂಡಿತವಾಗಿ ಆ ಅದ್ಭುತಗಳನ್ನು ಮಾಡುತ್ತಾನೆ. ನಾವು ಎಡೆಬಿಡದೆ ದೇವರನ್ನು ಮೊರೆ ಹೊಕ್ಕಬೇಕು. ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾವ ರೀತಿ ಯಾಕೋಬ ಆತನ ಕಾಲಿಡಿದು ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದನೋ ಅದೇ ಪ್ರಕಾರ ಪ್ರಾರ್ಥನೆ ಮಾಡಬೇಕು. ಆಗಲೇ ದೇವರು ಬಿಡುಗಡೆ ಕೊಡೋಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆಗಲೇ ದೇವರು ನಮಗೆ ಬಿಡುಗಡೆ ಕೊಡುತ್ತಾನೆ. ದೇವರು ಕೆಲವೊಂದು ಕೇಳಿದ ತಕ್ಷಣನೇ ಕೊಡುತ್ತಾನೆ. ನನ್ನ ದೇವರು ಹಾಗಲ್ಲ, ಇವತ್ತು ನೀನು ಕೇಳಿದೆಯಾ ಒಂದು ತಿಂಗಳು ಬಿಟ್ಟು ಕೊಡಬೇಕಂತಲ್ಲ. ಆದರೆ ಸೈತಾನ ಮಧ್ಯದಾಗ ಬಂದು ಏನು ಮಾಡ್ತಾ ಗೊತ್ತಾ? ಆ ಪ್ರಾರ್ಥನೆ ಅದನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ. ಒಂದು ವೇಳೆ ದೇವರು ಆ ಪ್ರಾರ್ಥನೆ ಕೇಳಿ ಆ ಆಶೀರ್ವಾದ ನೀನು ಕೊಡಬೇಕಾದರೂ ತಡೆ ಮಾಡುತ್ತದೆ. ಯಾವ ರೀತಿ ದಾನಿಯೇಲನಿಗೆ ತಡೆ ಮಾಡಿತಲ್ಲ, ಅದೇ ಪ್ರಕಾರ ನಮ್ಮನ್ನು ಸಹ ತಡೆ ಮಾಡುತ್ತದೆ. ಭಯಪಡಬಾರದು. ಇವತ್ತು ನಾನು ಕೇಳಿರೋದು ನನ್ನ ತಂದೆ ನನಗೆ ಒದಗಿಸಿಲ್ಲ ಅಂದರೆ ಚಿಂತೆ ಮಾಡಬಾರದು. ಪ್ರಾರ್ಥನೆ ಮಾಡೋದು ಬಿಡಬಾರದು. ವಾಕ್ಯ ಓದೋದು ಬಿಡಬಾರದು. ಹಲ್ಲೆಲೂಯಾ. ಯಾಕಂದರೆ ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವವನು ಹೆಚ್ಚಿನವನು. ಲೋಕದಲ್ಲಿರುವವನಿಗಿಂತ ನಿನ್ನ ಹೃದಯದಲ್ಲಿರುವವನು ಹೆಚ್ಚಿನವನು. ಯೇಸು ಕ್ರಿಸ್ತನು ಹೆಚ್ಚಿನವನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಂದ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಯೇಸು ಕ್ರಿಸ್ತನು ಬಿಡುಗಡೆ ಮಾಡುತ್ತಾನೆ. ಈ ಕುರುಡನಿಗೆ ದೇವರು ಕಣ್ಣು ಕೊಟ್ಟಿರುವ ದೇವರು ನಿನ್ನ ನೆರೆಯವರನ್ನು ಸಹ ಕಣ್ಣು ಕೊಡೋದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ಯೇಸು ಸರ್ವಶಕ್ತನಾಗಿದ್ದಾನೆ. ನೀನು ಪ್ರಾರ್ಥನೆ ಮಾಡೋದಕ್ಕೆ ಎದ್ದಿದರೆ ನೀನು ದೇವರ ಮಹಿಮೆಯನ್ನು ಕಾಣುವನಾಗಿರ್ತೀಯ. ಹಲ್ಲೆಲೂಯಾ. ದೇವರಲ್ಲಿ ಭರವಸೆ ಇಕ್ಕಿ ಪ್ರಾರ್ಥನೆ ಮಾಡುತ್ತೆಂದು ಯೇಸು ಕ್ರಿಸ್ತನು ಇನ್ನೂ ಹೇರಳವಾಗಿ ಇನ್ನೂ ಹೆಚ್ಚಾಗಿ ನಿನ್ನನ್ನು ಆಶೀರ್ವಾದ ಮಾಡಲೆಂದು ನಾನು ಯೇಸುವಿನ ನಾಮದಲ್ಲಿ ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.